ನಮಸ್ಕಾರ ಗುರು, ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಏನು ಗುರು, ಆಫ್ಘಾನಿಸ್ತಾನದವ್ರದ್ದು ಇವತ್ತು ಮ್ಯಾಚ್ ಇಂಗ್ಲೆಂಡ್ನ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಾಕಿದ್ರು ತಪ್ಪಾಗಲ್ಲ ಅಂತ ಹೇಳ್ಬೇಕು. ಆ ರೀತಿ ಮುಖ ಭಂಗ ಅಂತ ಹೇಳ್ಬೇಕು. 2-2 ಪಂದ್ಯ ಸೋತು ಚಾಂಪಿಯನ್ಸ್ ಟ್ರೋಫಿಲಿ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೇಕು. ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗಡೆ ಬಿದ್ದಾರೆ ಅಂತ ಹೇಳ್ಬೇಕು. ಇದರಿಂದ ಭಾರತ ತಂಡಕ್ಕೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೇಕು. ಏನು ಹೆಲ್ಪ್ ಆಯಿತು ಲಾಸ್ಟಲ್ಲಿ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ರಶೀದ್ ಖಾನ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳ್ಬೇಕು. ಗೆದ್ದ ನಂತರ ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ಅವ್ರ ತಂಡದ ಬಗ್ಗೆ ಒಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಅದಕ್ಕಿಂತ ಮುಂಚೆ ನಮ್ಮ ಮ್ಯಾಚಲ್ಲಿ ಏನೇನಾಯಿತು ನೆನ್ನೆ ಆಫ್ಘಾನಿಸ್ತಾನ ಇಂಗ್ಲೆಂಡ್ ಅಂತ ಸಣ್ಣದಾಗಿ ಹೈಲೈಟ್ಸ್ ಹೇಳ್ಬಿಡೋಣ. ಆಫ್ಘಾನಿಸ್ತಾನ 8 ರನ್ನಿಂದ ಗೆಲ್ತು ಅಂತ ಹೇಳಬೇಕು. ಗೊತ್ತಿರ್ಬೋದು ಎಲ್ಲರೂ ಕೂಡ. ಆಫ್ಘಾನಿಸ್ತಾನ ಫಸ್ಟ್ ಬ್ಯಾಟಿಂಗ್ ಆಡಿ 325ಕ್ಕೆ 7 ವಿಕೆಟ್ನ ಕಳ್ಕೊಂಡ್ರು ಅಂತ ಹೇಳಬೇಕು. ಒಂದು ಅಂತಲ್ಲಿ 250 ಹೊಡೆದು ಡೌಟ್ ಅನ್ನಂಗಿತ್ತು. ಅಲ್ಲಿಂದ ನಿಂತಿದ್ದು ಇಬ್ರಾಹಿಂ ಅಂತ ಹೇಳಬೇಕು. 177 ರನ್ ಹೊಡೆದು ಅಂತ ಹೇಳಬೇಕು. ಕೇವಲ 146 ಬಾಲಲ್ಲಿ ಅಂತ ಹೇಳಬೇಕು. ಇದನ್ನ ಚೇಸ್ ಮಾಡೋಕ್ಕೆ ಬಂದಂಥ ಇಂಗ್ಲೆಂಡ್ ಅವರು 317ಕ್ಕೆ ಆಲ್ ಔಟ್ ಆರು ಅಂತ ಹೇಳ್ಬೇಕು. ಗೆಲ್ಲೋ ಪಂದ್ಯ ಗುರು ಇಂಗ್ಲೆಂಡ್ ಅವರು. ಯಾಕಂತಾರೆ ಎಲ್ಲ ಹಂತದಲ್ಲೂ ಇಂಗ್ಲೆಂಡ್ ಆಫ್ಘಾನಿಸ್ತಾನಕ್ಕಿಂತ ಮೇಲೆ ಇತ್ತು ಅಂತ ಹೇಳ್ಬೇಕು. ಇಂಗ್ಲೆಂಡ್ ಅವರು ಅವರೇ ಅಡ್ವರ್ಟ್ ಮಾಡ್ಕೊಂಡು ಸೋತ್ರ ಬೇಡ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗೋದೇ ಬೇಡ. ರಶೀದ್ ಖಾನ್ ಅವರು ಏನು ಹೇಳ್ರಪ್ಪ ಅಂತಾರೆ, ನಮಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಬೇಕು. ನಾವು ಕೂಡ ಇನ್ನೂ ಕೂಡ ಚಾಂಪಿಯನ್ಸ್ ಟ್ರೋಫಿಲಿ ಉಳ್ಕೊಂಡಿದ್ದೀವಿ. ನಾವು ಇಲ್ಲಿಂದ ಚೆನ್ನಾಗಿ ಗೆಲ್ತು ಅಂತಾರೆ. ಇನ್ನೊಂದು ಪಂದ್ಯ ಗೆಲ್ತು ಅಂತ ಅಂದರೆ ಪಾಯಿಂಟ್ಸ್ ಟೇಬಲ್ಲಿ ಸೆಕೆಂಡ್ನೇ ಸ್ಥಾನಕ್ಕೆ ಹೋಗ್ಬೋದು. ಆಗ ನಾವು ಕೂಡ ಭಾರತ ತಂಡ ಎದ್ದು ನೋಡ್ಬೋದು ಅಂತ ಹೇಳಿದ್ದಾರೆ ರಶೀದ್ ಖಾನ್ ಅಂತ ಹೇಳಬೇಕು. ಇನ್ನು ಗ್ರೂಪ್ ಬಿ ಯಲ್ಲಿ ಪಾಯಿಂಟ್ಸ್ ಟೇಬಲ್ ನೋಡೋದಾಯ್ತು ಅಂತಂದರೆ ಸೌತ್ ಆಫ್ರಿಕಾ ಅವರು ಅಗ್ರಸ್ಥಾನದಲ್ಲಿ ಅಂತ ಹೇಳಬೇಕು. 2-1 ಪಂದ್ಯ ಗೆದ್ದು 3 ಪಾಯಿಂಟ್ ತಗೊಂಡಿದ್ದಾರೆ ಅಂತ ಹೇಳಬೇಕು. ಅಂದರೆ ಒಂದು ಮ್ಯಾಚ್ ರೋಡೌಟ್ ಆಗಕ್ಕಾಗಿ ಆಸ್ಟ್ರೇಲಿಯಾದವರು ಸೇಮ್ ಅಂತ ಹೇಳಬೇಕು. ನೆಟ್ ರನ್ ರೇಟು ಸೌತ್ ಆಫ್ರಿಕಾದವರು ಸಿಕ್ಕಾಪಟ್ಟೆ ಪ್ಲಸ್ಸಲ್ಲಿದೆ. ಆನಂತರ ಆಫ್ಘಾನಿಸ್ತಾನದವರು 3ನೇ ಸ್ಥಾನದಲ್ಲಿ ಅಂತ ಹೇಳಬೇಕು. 2 ಪಂದ್ಯದಲ್ಲಿ 1 ಪಂದ್ಯ ಗೆದ್ದು 2 ಅಂಕ ತಾಂಡಿ ಇಂಗ್ಲೆಂಡ್ ಅವರು 2-2 ಸೋತಿ ಕಂಪ್ಲೀಟ್ಲಿ ವಾಶ್ ಔಟ್ ಆಗಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ 2025 ಇಂದ ಇಂಗ್ಲೆಂಡ್ ಟೀಮ್ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇಂಗ್ಲೆಂಡ್ ಅವರು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. RCB ಕೂಡ ದೊಡ್ಡ ಸಂಕಷ್ಟ ಗುರು. ಯಾಕಂತಾರೆ ಜಾಸ್ ಬಟ್ಲರ್ ಅವ್ರು ಬಿಡ್ತು ಅಂತಾರೆ, ಜೋರೂಟ್ ಬಿಡ್ತು ಅಂದರೆ ಯಾರು ಕೂಡ ಚೆನ್ನಾಗಿ ಆಟ ಆಡಿಲ್ಲ. ಆಫ್ಘಾನಿಸ್ತಾನದವರು ಸಖತ್ತಾಗಿ ಬೌಲಿಂಗು ಬ್ಯಾಟಿಂಗ್ ಆಡಿರು ಅಂತ ಹೇಳಬೇಕು. ಫಿಲ್ ಸಾಲ್ಟು, ಲಿವಿಂಗ್ ಸ್ಟೋನು RCB ಬಂದ ಮೇಲೆ ಕಳಪೆ ಆಟ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಒಂದು ಚೂರು ಗೊತ್ತಾಗ್ತಿಲ್ಲ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ತಡ ಬಂದ ನಮಸ್ಕಾರ. ಜೈ ಭಾರತ.